ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಯಾಕೋ ಇತ್ತೀಚಿನ ದಿನಗಳಲ್ಲಿ ಜನಗಳು ಇತಿಹಾಸವನ್ನ ಮರೆತೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ಹಿಂದೆ ಎಲ್ಲವೂ ಕೂಡ ತಾವುಗಳು ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ತಾವೆಲ್ಲರೂ ಕೂಡ ಕಂಡು ಕೇಳರ್ದಿದ್ದೀರ. ಉತ್ತರ ಪ್ರದೇಶದಲ್ಲಿ ರಾಜಕೀಯ ಪರ್ವ ಬದಲಾವಣೆ ಆದಂತೆ ಅಲ್ಲಿನ ಜನ ಎಲ್ಲ ಓಡಿ ಬೆಂಗಳೂರಿಗೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಅಂದ್ರೆ ತಾವುಗಳು ಅರ್ಥ ಮಾಡ್ಕೋಬೇಕು, ಎಷ್ಟು ಸೇಫೆಸ್ಟ್ ಆಗಿ ಬೆಂಗಳೂರನ್ನ ಕಟ್ತಾ ಇದ್ದಾರೆ ರಾಜಕಾರಣಿಗಳು ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಇವತ್ತು ಚಾಲಕ ವೃತ್ತಿಯನ್ನ ಅಲ್ಲಿಂದ ಬಂದವರು ನೇರವಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇದರ ಮುಂದಿನ ದೊಡ್ಡ ಷಡ್ಯಂತ್ರ ಹೇಗಿರುತ್ತೆ ಅನ್ನೋದನ್ನ ರಾಜ್ಯ ಸರ್ಕಾರವೇ ಆಗ್ಬೋದು, ಚಾಲಕ ವೃತ್ತಿಯಲ್ಲಿ ಇರ್ತಕ್ಕಂಥವ್ರೇ ಆಗ್ಬೋದು, ಮತ್ತು ಸಾರ್ವಜನಿಕರೇ ಆಗಲಿ, ಫಸ್ಟು ಸಾರ್ವಜನಿಕರು ಇದ್ರ ಬಗ್ಗೆ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎತ್ತಬೇಕು. ತಮ್ಗೆ ಎಷ್ಟು ಮಟ್ಟಕ್ಕೆ ಸೇಫ್ಟಿ ಸಿಗ್ತಾ ಇದೆ. ಇವತ್ತು ಕುಂತಲ್ಲಿ ನಿಮಗೆ ಮೊಬೈಲ್ನಲ್ಲಿ ಎಲ್ಲದೂ ಕೂಡ ಸಿಗ್ಬೋದು, ಆದರೆ ಸೇಫ್ಟಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೊರ ರಾಜ್ಯದಿಂದ ಬಂದಂಥ ಜನಗಳು ನಿಜವಾಗ್ಲೂ ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತ ಅನಿಸ್ತದೆ. ಏಕೆಂದ್ರೆ ಇವತ್ತಿನ ಬೆಳವಣಿಗೆಗಳನ್ನ ನೋಡಿದ್ರೆ ಆ ಮಟ್ಟಕ್ಕೆ ಹೋಗ್ತಾ ಇದೆ. ಈ ವಿಚಾರವಾಗಿ ಏನಿವತ್ತು BIAL ನಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಅಲ್ಲಿಗೆ ಹೋದಂತಹ ಕರ್ನಾಟಕ ರಾಜ್ಯ ಖಾಸಗಿ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ನಟರಾಜ್ ಶರ್ಮಾ ಸರ್ ಅವರು ಹಾಗೂ ಇನ್ನ ಇತರೆ ಸಂಘಟನೆಯ ಸದಸ್ಯರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡ ಹೋಗಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿ ಮನವಿ ಪತ್ರವನ್ನ ಕೊಟ್ಟು ಬಂದಿದ್ದಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ, ನೋಡಿ ಸ್ನೇಹಿತರೆ. ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ಹೊರ ರಾಜ್ಯಗಳಿಂದ ಬಂದಂತ ಕೆಲವೊಂದು ಟೆಂಡರ್ ತಗೊಂಡಿರ್ತಕ್ಕಂಥ ಕಂಪನಿಗಳು ಇವತ್ತು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಚಾಲಕರಿಗೆ ಉದ್ಯೋಗವನ್ನು ಕೊಡದೆ ಅವರು ಎಲ್ಲಿಂದಾನೋ ಅಸ್ಸಾಮಿಂದ, UPಯಿಂದ, ಮಧ್ಯಪ್ರದೇಶದಿಂದ, ನೇಪಾಳದಿಂದ ಮತ್ತು ರಾಜಸ್ಥಾನದಿಂದ, ದೆಹಲಿಯಿಂದ, ಬಾಂಗ್ಲಾದೇಶದಿಂದ, ಇವನ್ ಹೊರ ದೇಶಗಳಿಂದ ಕೂಡ ಕರ್ಕೊಂಡ್ಬಂದು ಇವತ್ತು ಇಲ್ಲಿ ಸೇವೆ ಕೊಡ್ತಾ ಇದ್ದಾರೆ ಅನ್ನೋಂಥ ಹಲವು ದೂರುಗಳು ನಮಗೆ ಬಂದಿದೆ. ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಡಿಮ್ಯಾಂಡ್ಗಳನ್ನ ಇಟ್ಟು 4 ಡಿಮ್ಯಾಂಡ್ಗಳನ್ನ ನಾವು ಅತಿ ಮುಖ್ಯವಾಗಿ ಇದರಲ್ಲಿ ಮೆನು ಕೊಟ್ಟಿದ್ದೀವಿ. ಒಂದು, ಕರ್ನಾಟಕದಲ್ಲಿ ಯಾವುದೇ ಅಗ್ರಿಗೇಟರ್ ಕಂಪನಿ ಯಾವುದು ತಗೊಳ್ಳಿ, ಟೆಂಡರ್ ನಮ್ದು ಸಂಬಂಧ ಇಲ್ಲ. ನಮಗೆ ಸಂಬಂಧ ಇರ್ತಕ್ಕಂಥದ್ದು ಇಲ್ಲಿ ಏನು BIAL ಅಧಿಕಾರಿಗಳಿದ್ದಾರೆ ಅವ್ರಿಗೆ ನಮಗೆ ಮಾತ್ರ ಸಂಬಂಧ. ಯಾವುದೋ ಹೊರ ರಾಜ್ಯದ ಟೆಂಡರ್ ತಗೊಂಡಿದ್ದಾನೆ ಅಂದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಟೆಂಡರ್ ತಗೊಳ್ಳುವಂತ ಅಧಿಕಾರ ಅವನಿಗಿರುತ್ತೆ. ಬಟ್ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಆದ್ಯತೆಯ ಮೇರೆಗೆ ನಮಗೆ ಉದ್ಯೋಗಾವಕಾಶವನ್ನು ಕೊಡಬೇಕಾಗಿರ್ತಕ್ಕಂಥದ್ದು KAL. ಯಾಕೆಂದ್ರೆ ಈ KALಗೆ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದ ರೈತ. ಅದರಿಂದ ಈ ನಮ್ಮ ಸರ್ಕಾರ ಇದನ್ನ ತೆಗೆದುಕೊಂಡು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಏರ್ಪೋರ್ಟ್ಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇಲ್ಲಿ ನಮಗೆ ಕೂಡ ಒಂದು ಹಕ್ಕಿರುತ್ತೆ, ಮೊದಲನೇ ಆದ್ಯತೆಯಾಗಿ ನಮಗೆ ಕೊಡಬೇಕು ಅಂತ. ಅದರಿಂದ ನಾವು ಇವತ್ತು ಈ ಒಂದು ಕಮರ್ಷಿಯಲ್ಸ್ ಮ್ಯಾನೇಜರ್ ಆಗಿರ್ತಕ್ಕಂಥ ಏರ್ಪೋರ್ಟ್ ಕಮರ್ಷಿಯಲ್ ಮ್ಯಾನೇಜರ್ ಆಗಿರ್ತ ಸಂಜಯ್ ಅವರಿಗೆ ಇವತ್ತು ನಮ್ಮ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನ ಪರಿಗಣನೆಗೆ ತಗೊಂಡು ಯಾವುದೇ ಟೆಂಡರ್ ತಗೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ತಾವು ನಿರ್ದೇಶನವನ್ನು ಕೊಡಬೇಕು. ಇಲ್ಲಿ ಯಾವುದೇ ವ್ಯಕ್ತಿ ವಾಹನವನ್ನು ಓಡಿಸಬೇಕು ಅಂದ್ರೆ ಕನ್ನಡಿಗನಿಗೆ ಮೊದಲು ಆದ್ಯತೆಯನ್ನು ಕೊಡಿ. ಕನ್ನಡಿಗ ಚಾಲಕನಾಗಿರ್ಲಿ. ಇವತ್ತು ಹೊರ ರಾಜ್ಯಗಳಿಂದ ಬಂದಂತ ಚಾಲಕರಿಗೆ ಅವ್ರದಿಂದ ಸೇಫ್ಟಿ ಕೂಡ, ಪ್ಯಾಸೆಂಜರ್ ಸೇಫ್ಟಿ ಕೂಡ ತೊಂದರೆ ಇದೆ. ಅದನ್ನ ಗಣನೆಗೆ ತಗೊಂಡು ನೀವು ಕೊಡಬೇಕು ಅಂತೇಳಿ ಇನ್ನೂ ಹಲವು 3 ಡಿಮ್ಯಾಂಡ್ಗಳನ್ನ, ಒಂದು ಪಾರ್ಕಿಂಗ್ ವ್ಯವಸ್ಥೆ, ಆದ್ಯತೆ ಮೇರೆಗೆ ಪಾರ್ಕಿಂಗ್ ವ್ಯವಸ್ಥೆ ಕೊಡಿ, ಡ್ಯೂಟಿ ಆದ್ಯತೆ ಮೇಲೆ ಕೊಡಿಸಿ ಅಂತ ಹೇಳ್ಬಿಟ್ಟು ಇನ್ನು 4 ಬೇಡಿಕೆಗಳನ್ನ, ಟೋಟಲ್ ಒಟ್ಟು 4 ಬೇಡಿಕೆಗಳನ್ನ ನಮ್ಮ ಮನವಿಯಲ್ಲಿ ಆಧರಿಸಿ ಇವತ್ತು ನಾವು ಅವರಿಗೆ ಕೊಡ್ತಾ ಇದೀವಿ. ಇದನ್ನ ಗಣನೆಗೆ ತಗೊಂತಾರೆ ಸಂಜಯ್ ಅವರು ಅಂತೇಳಿ ನಾವು ಅನ್ಕೊಂತಾ ಇದೀವಿ. ಅಕಸ್ಮಾತ್ ಇದನ್ನ ಗಣನೆಗೆ ತೆಗೆದುಕೊಳ್ಳದೇರ ಏನಾದ್ರೂ ಇದನ್ನ ಕಸದ ಬುಟ್ಟಿಗೋ ಇಲ್ಲ ತಮ್ಮ ಡಸ್ಟ್ಬಿನ್ಗೆ ಹಾಕಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೂಡ ಈ ಸಮಯದಲ್ಲಿ ಕೊಡ್ತಾ ಇದ್ದೀವಿ ಸರ್.